ನಮಸ್ಕಾರ ರೀ ಎಲ್ರಿಗೂ. ಇವತ್ ನಾನ ಒಂದ್ ವಿಶೇಷವಾದ ಸ್ಥಳಕ್ಕ ಕರ್ಕೊಂಡ್ ಹೊಂಟೇನ್ರಿ. ಅದ್ ಯಾವ್ದಂದ್ರ ರೀ, ನಮ್ಮ ಹೆಮ್ಮೆಯ ಬೆಳಗಾವಿಯ ಸುಂದರವಾದ ಹಿಡಕಲ ಆನೆಕಟ್ಟು ರೀ. ಪ್ರಕೃತಿಯ ಸೌಂದರ್ಯ, ವಿಶಾಲವಾದ ಜಲಾಶಯ ಮತ್ತ ಅಬ್ಬರಿಸುವ ನೀರಿನ ದೃಶ್ಯ ಇವೆಲ್ಲವನ್ನು ನಾವು ಒಟ್ಟಿಗೆ ಅನುಭವಿಸೋಣ ಬರ್ರಿ. ಹಿಡಕಲ್ ಆನೆಕಟ್ಟು ಹುಕ್ಕೇರಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಘಟ್ಟಪ್ರಭಾ ನದಿಯ ಮೇಲೆ ನಿರ್ಮಿಸಲಾಗೈತ್ರಿ. ಇದ ಬೆಳಗಾವಿಯಿಂದ ಸುಮಾರು 50 ಕಿಲೋಮೀಟರ್ ದೂರ ಒಳಗ ಐತ್ರಿ. ಈ ಆನೆಕಟ್ಟಿಗೆ ಇನ್ನೊಂದ್ ಹೆಸರು ಏನಪ್ಪಾ ಅಂತಂದ್ರ ರಾಜ ಲಕ್ಷ್ಮಣಗೌಡ ಆನೆಕಟ್ಟು ರೀ. ದಾನಶೂರರಾದ ರಾಜ ಲಕ್ಷ್ಮಣಗೌಡ ಸರ್ದೇಸಾಯಿ ಅವರ ಸ್ಮರಣಾರ್ಥಕವಾಗಿ ಈ ಆನೆಕಟ್ಟಿಗೆ ಅವರ ಹೆಸರು ಇಟ್ಟಾರ್ರಿ. ಪ್ರಕೃತಿಯ ಸೌಂದರ್ಯ ಮತ್ತ ಇಂಜಿನಿಯರಿಂಗ್ ವೈಭವ ಒಂದೇ ಜಾಗದಲ್ಲಿ ಕಾಣಿಸಿಕೊಳ್ಳುವ ಈ ಆನೆಕಟ್ಟು ನಿಜವಾಗಲೂ ಅದ್ಭುತ ರೀ. ಇದ ನೋಡ್ರಿ ಘಟಪ್ರಭಾ ನದಿ. ಬರ್ರಿ ಇನ್ನ ಡ್ಯಾಮ್ ದ ಲೆಫ್ಟ್ ಸೈಡ್ ನಿಮ್ಗ ತೋರಿಸ್ತೇನಂತ. ಇಲ್ಲಿ ಹೋಗುವಾಗ ನಿಮ್ಗ ಲೆಫ್ಟ್ ಸೈಡ್ ನೀವು ನೋಡಬಹುದು, ಇಲ್ಲಿ ಸುಂದರವಾದ ಗಾರ್ಡನ್ ಐತ್ರಿ. ಇಲ್ಲಿ ನೀವ ಕುಂತ ವಿಶ್ರಾಂತಿ ಪಡ್ಕೋಬಹುದ್ರಿ, ಮತ್ತೆ ನಿಮ್ ಫ್ಯಾಮಿಲಿ ಜೊತೆ ಬಂದ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬಹುದ್ರಿ. ಇದ ಡ್ಯಾಮ್ ದ ಎಂಟ್ರೆನ್ಸ್ ರೀ. ಇಲ್ಲಿಂದ ನೀವು ಡ್ಯಾಮ್ ನೋಡ್ಬಹುದ್ರಿ. ಈ ಡ್ಯಾಮ್ ಕಟ್ಟಿದ ಇಂಜಿನಿಯರ್ ಯಾರಂದ್ರ ರೀ SG ಬಾಳೆಕಂದ್ರಿ ಅವ್ರಿ. ಇದ ಅವರ ಸ್ಟ್ಯಾಚ್ಯೂ ರೀ. ನೋಡ್ರಿ, ಇವರ SG ಬಾಳೆಕುಂದ್ರಿ ಅವ್ರ ಇಷ್ಟು ದೊಡ್ಡ ಡ್ಯಾಮ್ ನ ಕಟ್ಟಿದಾರ. ಇದ ಡ್ಯಾಮ್ ದ ಬ್ಯಾಕ್ ವಾಟರ್ ರೀ. ಬರ್ರಿ ಇನ್ನ ಈ ಆನೆಕಟ್ಟಿನ ಫ್ರಂಟ್ ವ್ಯೂ ನೋಡೋಣಂತ. ಇಲ್ಲಿ ವಲಸೆ ಪಕ್ಷಿಗಳು ಕೂಡ ಬರ್ತಾವ್ರಿ. ಬಾರ್ ಹೆಡೆಡ್ ಗೂಸು ಹಾಗೂ ಕ್ರೇನ್ ಪಕ್ಷಿಗಳನ್ನು ಕಾಣಬಹುದ್ರಿ. ನೋಡ್ರಿ, ಇಲ್ಲಿಂದನ ಕೆನಲ್ ಸ್ಟಾರ್ಟ್ ಆಗುತ್ತ ಡ್ಯಾಮ್ ಇಂದ. ಈ ನೀರಿಂದನ ಕೃಷಿ ಮತ್ತ ಕೈಗಾರಿಕೆಗೆ ಉಪಯೋಗ ಆಗುತ್ತಾರೆ.
ಇನ್ನ ಈ ಆಣೆಕಟ್ಟಿನ ಡೀಟೇಲ್ಸ್ ನೋಡ್ಬೇಕು ಅಂತಂದ್ರ ಈ ಆಣೆಕಟ್ಟನ್ನ 1961ರಾಗ ಸ್ಟಾರ್ಟ್ ಮಾಡಿರ್ರಿ ಮತ್ತ 1977ರಾಗ ಮುಕ್ತಾಯ ಆಯ್ತ್ರಿ. ಈ ಆಣೆಕಟ್ಟು ಸುಮಾರು 10.18 ಕಿಲೋಮೀಟರ್ ಉದ್ದ ಹೊಂದಿದ್ದು 62.48 ಮೀಟರ್ ಎತ್ತರದಲ್ಲಿ ನಿರ್ಮಿಸಲಾಗಿದ್ರಿ. ಈ ಆಣೆಕಟ್ಟು ಒಳಗ 10 ಕ್ರೆಸ್ಟ್ ಗೇಟ್ಗಳದಾವ್ರಿ. ಒಟ್ಟಾರೆ 51.16 ಟಿಎಂಸಿ ಅಡಿ ನೀರನ್ನ ಸಂಗ್ರಹಿಸಬಹುದ್ರಿ. ಜಲಾಶಯದ ವಿಸ್ತೀರ್ಣ ಸುಮಾರು 63 ಚದರ ಕಿಲೋಮೀಟರ್ ಆಗೈತ್ರಿ. ಈ ಆಣೆಕಟ್ಟಿನಿಂದ ಸುಮಾರು 8 ಲಕ್ಷ ಎಕರೆ ಭೂಮಿಗೆ ಸೇಚನೆ ಸಿಗುತ್ತದೆ. ಜೊತೆಗೆ 22 ರಿಂದ 32 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೂ ಸಹಕಾರಿಯಾಗೈತ್ರಿ. ಬರ್ರಿ ಇನ್ನ ಆಣೆಕಟ್ಟಿನ ಮೇಲಿನ ದೃಶ್ಯ ತೋರಿಸ್ತೇನಂತ. ನೋಡ್ರಿ ಇಲ್ಲಿಂದನ ಆಣೆಕಟ್ಟ ಸ್ಟಾರ್ಟ್ ಆಗುತ್ತ. ಈ ಆಣೆಕಟ್ಟಿನ ಮಹತ್ವ ಮತ್ತು ಉಪಯೋಗ ಏನಂದ್ರಿ, ಇದ ಬೆಳಗಾವಿ ಹಾಗೂ ಉತ್ತರ ಕರ್ನಾಟಕದ ಕೃಷಿಗಳಿಗೆ ಜೀವನಾಡಿ ಅಂತಿದೆ ರೀ. ಇಲ್ಲಿ ಸಂಗ್ರಹವಾಗುವ ನೀರು ರೈತರಿಗೆ ಸೇಚನೆ, ಜನರಿಗೆ ಕುಡಿಯುವ ನೀರು ಮತ್ತ ಕೈಗಾರಿಕೆಗಳಿಗೆ ಪೂರೈಕೆ ಆಗುತ್ತರಿ. ಪ್ರಕೃತಿಯ ಮಧ್ಯ ಹಸಿರಿನ ಬೆಟ್ಟಗಳ ಸುತ್ತಮುತ್ತ ಇರುವ ಈ ಆಣೆಕಟ್ಟು ಪ್ರವಾಸಿಗರಿಗೂ ಆಕರ್ಷಣೆಯ ಸ್ಥಳವಾಗೈತ್ರಿ. ನೋಡ್ರಿ ಲೆಫ್ಟ್ ಸೈಡ್ ನೀರ, ಹಸಿರು ಗಿಡಮರಗಳು ಅಂತದ್ರಾಗ ಈ ಡ್ಯಾಮ ನೋಡಕ್ ಎಷ್ಟ್ ಮನಮೋಹಕವಾಗೈತಲ್ರಿ. ಇಲ್ಲಿ ಬಂದ ನಾನಂತೂ ಬಹಳ ಖುಷಿ ಪಟ್ಟೆರಿ. ನೀವು ಈ ಪ್ರಕೃತಿಯ ಸೌಂದರ್ಯ ನೋಡಿ ಖುಷಿ ಪಡ್ರಿ. ಡ್ಯಾಮ್ ದ ಫ್ರಂಟ್ ವ್ಯೂ ನಿಮಗ ಕೆಳಗಡೆ ಬ್ರಿಡ್ಜ್ ಕಾಣತೈತಲ್ರಿ, ಅಲ್ಲಿಂದನೇ ನಿಮಗ ತೋರ್ಸಿನ್ರಿ. ಇದ ಯೆಲ್ಲೋ ಕಲರ್ ಏನ್ ಕಾಣತೈತಲ್ರಿ ಅದ ಪವರ್ ಹೌಸ್.
ಫ್ರೆಂಡ್ಸ್, ಇಂಥ ಪ್ರಕೃತಿ ಸೌಂದರ್ಯ ಮತ್ತೆ ಇಂಜಿನಿಯರಿಂಗ್ ವೈಭವವನ್ನು ಒಟ್ಟಾಗಿ ನೋಡುವುದು ನಮ್ಮೆಲ್ಲರ ಅದೃಷ್ಟ ರೀ. ಹಿಡಕಲ ಆಣೆಕಟ್ಟು ಬೆಳಗಾವಿಯ ಹೆಮ್ಮೆ ಮಾತ್ರ ಅಲ್ಲ ರೀ, ನಮ್ಮ ಉತ್ತರ ಕರ್ನಾಟಕದ ಕೃಷಿ ಹಾಗೂ ಬದುಕಿನ ಅಡಿಪಾಯ ಹೇಗೈತ್ರಿ. ಇದನ್ನ ಭೇಟಿ ಮಾಡಿದ್ರೆ ಪ್ರಕೃತಿಯ ಸೌಂದರ್ಯ ನಿಮ್ಮ ಮನಸ್ಸನ್ನ ಖಂಡಿತ ಸೆಳೆಯುತ್ತರಿ. ಒಂದ್ಸತಿ ವಿಸಿಟ್ ಮಾಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ಗೆ, ಮತ್ತ ಸ್ಮಿತಾ ಜಗತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಮುಂದಿನ ವಿಡಿಯೋದಾಗ ಸಿಗೋಣಂತ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಆಲ್ ಆಫ್ ಯು, ಬಾಯ್.